ಆದಿಯೋಗಿ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ, ಬ್ಯಾಂಗ್ಳೂರಿಂದ 60 to 75 ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಆದಿಯೋಗಿ ಗೇಟ್ ಎಂಟ್ರಿ ಆದಮೇಲೆ ಈ ಥರ ಕಾಣುತ್ತೆ. ಅಲ್ಲಿ ಒಂದು ಒಂಟೆ ಕೂಡ ಇತ್ತು. ಅಲ್ಲಿಂದ ಆದಿಯೋಗಿ ಸ್ಟ್ಯಾಚ್ಯೂ ರೀಚ್ ಆಗಬೇಕು ಅಂದರೆ 45 ಕಿಲೋಮೀಟರ್ನಷ್ಟು ಡ್ರೈವ್ ಇದೆ. ಹೋಗ್ತಾ ಇರೋ ದಾರಿಯಲ್ಲಿ ದೂರದಿಂದ ಆದಿಯೋಗಿ ಸ್ಟ್ಯಾಚ್ಯೂ ಕಾಣಿಸ್ತಿರೋದು. ನಾವಲ್ಲಿ ರೀಚ್ ಆದ ತಕ್ಷಣ ಎಂಟ್ರೆನ್ಸ್ಗೆ ನಾಗ ದೇವತೆಗಳ ಟೆಂಪಲ್ಸ್ನ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಾಗ ಆರತಿ ಅಂತ ಮಾಡ್ತಾರೆ 3 times a day. ಅದನ್ನು ನೋಡಬೇಕು ಅಂದರೆ ನೀವು ಆ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಇಲ್ಲಿ ಬರಬೇಕು. ಹಾಗೆ ಮುಂದೆ ಹೋದರೆ ಸಿಗೋದೇನೆ ಆದಿಯೋಗಿ ಸ್ಟ್ಯಾಚ್ಯೂ. ಅಲ್ಲಿ ಆದಿಯೋಗಿ ಕೆಳಗಡೆ ಏನು ಪ್ಲೇಸ್ ಕಾಣುತ್ತೆ ಅದು ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಅಲ್ಲಿ ಕೂತ್ಕೊಂಡ್ರೆ ಹೇಳೋಕ್ಕೆ ಮನಸ್ಸಾಗಲ್ಲ, ಅಷ್ಟು ತಂಪಾಗಿರುತ್ತೆ. 112 ಅಂದರೆ 112 ಫೀಟ್ ಎತ್ತರವಾದ ಶಿವನ ಮೂರ್ತಿ. ಆ ಒಂದು ಎನರ್ಜಿ, ಆ ಒಂದು ವೈಬ್ರೇಷನ್ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲಿ ಎವ್ರಿ ಡೇ 7 PM 3D ಲೇಸರ್ ಶೋ ವಿತ್ ಸೌಂಡ್ ಎಫೆಕ್ಟ್ಸ್ ಇರುತ್ತೆ. ಜೊತೆಗೆ ಇಲ್ಲಿ ಸಿಗೋ ಎಳ್ಳುಂಡೆ ಪ್ರಸಾದನ ಮಾತ್ರ ಮಿಸ್ ಮಾಡ್ಕೋಬೇಡಿ, ಅದಂತೂ ತುಂಬ ರುಚಿಯಾಗಿರುತ್ತೆ.